ತುಂಬಾ ಖುಷಿ ಆಗ್ತದೆ. ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಸಿನಿಮಾ ನೋಡಿ ಎಲ್ಲರೂ ಒಂದೊಳ್ಳೆ ಮೆಸೇಜಿಂದ ಆಚೆ ಹೋಗ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ನಿಜವಾಗ್ಲೂ ತುಂಬ ಹ್ಯಾಪಿ ಆಗಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಈಗ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಎಲ್ರಿಗೂ ಸಿಕ್ಕಿದೆ. ಅವನಿರಬೇಕಿತ್ತು, ಯಾರಿರಬೇಕಿತ್ತು ಅನ್ನೋ ಕ್ವಶನಿಗೆ ಈಗ ಎಲ್ಲರೂ ನೋಡಿದ್ದಾರೆ. ನಿಮ್ಗೆ ಜನಗಳಿಗೆ ಏನು ಹೇಳಬೇಕು ಅಂತಂದರೆ ಅವನಿರಬೇಕಿತ್ತು, ಯಾರಿರಬೇಕಿತ್ತು, ಒಂದೊಳ್ಳೆ ಮೆಸೇಜ್ ಒಟ್ಟಿಗೆ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫಲ್ಲಿ ಎಲ್ರಿಗೂ ಕ್ಯೂರಿಯಸ್ ಇರುತ್ತೆ ಯಾರು ಅಂತ. ಸೊ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಎಲ್ರಿಗೂ ಇಷ್ಟ ಆಗಿದೆ. ತುಂಬಾ ಖುಷಿ ಆಗ್ತದೆ. ಇವತ್ತು ನನ್ನ ಡೇ, ನನಗೆ ನನ್ನ ಕನಸು ನನಸಾಗಿರೋ ದಿನ. ನಿಜವಾಗ್ಲೂ ತುಂಬಾ ಖುಷಿಯಲ್ಲಿದ್ದೀನಿ. ಜನಗಳ ರೆಸ್ಪಾನ್ಸ್ ನೋಡಿ ಇನ್ನೂ ಖುಷಿಯಾಗಿದೆ. ಜನರು ನಮಗೆ ಇದೆ, ನಾನಿನ್ನು ಬೆಳೀತೀನಿ ಅಂತ ನನ್ನ ತಂಡಕ್ಕೆ ನಿಜವಾಗ್ಲೂ ಆಲ್ಮೋಸ್ಟ್ ಜಯ ಸಿಕ್ಕಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಎಲ್ರಿಗೂ ಕಾಮಿಡಿ ಆಗಿ ನಂದು ಆ್ಯಕ್ಟಿಂಗ್ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಫಸ್ಟ್ ಮೂವಿನ ಇದು ಇಲ್ಲ ಸೀರಿಯಲ್ ಮಾಡಿದ್ದೀರಾ ಅಂತಲೂ ಕೇಳ್ತಿದ್ದಾರೆ. ಬಟ್ ಇದು ನಂದು ಫಸ್ಟ್ ಮೂವಿ. ಎಲ್ರಿಗೂ ನಿಜವಾಗ್ಲೂ ನನ್ನ ಆ್ಯಕ್ಟಿಂಗ್ ಆ್ಯಂಡ್ ಸಿನಿಮಾದು ಎಲ್ಲ ತುಂಬ ಇಷ್ಟ ಆಗಿದೆ. ಮ್ಯಾಮ್ ಸ್ಪೆಷಲ್ ಆಬ್ವಿಯಸ್ಲಿ ತುಂಬ ಇದೆ ಮ್ಯಾಮ್. ಭಾಳ ವರ್ಷ ಕಷ್ಟಪಟ್ಟು ಮಾಡಿರೋ ಮೂವಿ, ತುಂಬ ಎಫರ್ಟ್ ಹಾಕಿದ್ದೀವಿ. ಇವತ್ತು ಅದ್ರ ಪ್ರತಿಫಲ ಕಾಣ್ತಾ ಇರೋದು ಭಾಳ ಸ್ಪೆಷಲ್ ಇದೆ ಮ್ಯಾಮ್. ಇವತ್ತು ಜನಗಳ ಮಧ್ಯ ಆ್ಯಕ್ಚುಲಿ ಸ್ವಲ್ಪ ಅದೇ ಎಮೋಷ್ನಲ್ಲು ಅನಿಸುತ್ತೆ. ಫಸ್ಟ್ ಟೈಮ್ ಅಷ್ಟು ಜನ ನಮ್ಮ ಪ್ರಾಡಕ್ಟ್ ನೋಡೋದಕ್ಕೆ ಬಂದಿರೋದು ತುಂಬ ಸ್ಪೆಷಲ್ ಇದೆ ಮ್ಯಾಮ್. ಆಮೇಲೆ ಆಚೆ ಬಂದಮೇಲೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಜನಗಳಿಗೆ ಸೆಕೆಂಡ್ ಹಾಫ್ ಜಾಸ್ತಿ ಇಷ್ಟ ಆಗ್ತಾಯಿದೆ. ಸಸ್ಪೆನ್ಸ್ ಅದೇ ನಾವು ಮೊದಲು ಹೇಳ್ದಂಗೆ ನಾವು ಫಿಲಮ್ ಮಾಡಿದ್ದಾಗ ನಮಗೂ ಅನಿಸಿದ್ದದೆ ಸೆಕೆಂಡ್ ಹಾಫ್ ಸೀಟ್ ಎಡ್ಜಲ್ಲಿ ಕೂರಿಸಿರುತ್ತೆ ಅನ್ನೋದು. ಅದು ಇವತ್ತು ಆಗಿದೆ ಅಂತ ನಾವು ನೋಡಿದಾಗ ನಮ್ಗೆ ಭಾಳ ಖುಷಿ ಆಗ್ತಾಯಿದೆ. ಪಾರ್ಟ್ ಚೆನ್ನಾಗಿದೆ ಮ್ಯಾಮ್. ಜಾಸ್ತಿ ಬಿಟ್ಕೊಡೋಕ್ಕೂ ಸ್ವಲ್ಪ ಕಷ್ಟ. ಬಟ್ ನಮ್ಮ ಪಾರ್ಟನ್ನು ತುಂಬ ಜನ ಮೆಚ್ಚಿದ್ದಾರೆ. ಓವರಾಲ್ ನಮ್ಮ ಪ್ರಾಡಕ್ಟನ್ನು ಜನ ಮೆಚ್ತಾ ಇರೋದು ಭಾಳ ವಿಶೇಷ ಮ್ಯಾಮ್. ಸಿನಿಮಾ ಥಿಯೇಟ್ರಿಗೆ ಬರೋದು ತುಂಬ ಖುಷಿ ವಿಷಯ. ಮ್ಯೂಸಿಕ್ ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ. ಎಲ್ಲ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಅದೇ ನಮ್ಮ ಶ್ರಮವನ್ನು 100% ಹಾಕಿ ವಿ ಡನ್ ಅ ವರ್ಕ್. ಕ್ಲೀನಾಗಿದೆ. ಆ್ಯಕ್ಚುಲಿ ಅವರೆಲ್ಲ ನನ್ನ ಫ್ರೆಂಡ್ಸ್. ಅಂದರೆ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಇದ್ದರು, ಅವ್ರು ಮಾಡ್ತಿದ್ದು. ಅದೇ ಮ್ಯೂಸಿಕ್ ಸೌಂಡ್ ಆಗಿದೆ. ವಿ ಡನ್ ಅವರ್ ಜಾಬ್. ಕ್ಲೀನಾಗಿ ಕೂತ್ಕೊಂಡು ಕ್ಲೀನಾಗಿ ಕೆಲಸ ಮಾಡಿದ್ದೀವಿ. ಸೊ ಅಪ್ರಿಷಿಯೇಷನ್ ಇಷ್ಟು. ಮ್ಯೂಸಿಕ್ಕಿಂದ ಒಂದು ಮೂವಿ ಹಿಟ್ ಆಗುತ್ತೆ ಅಂತ ಕೂಡ ನಾವು ಹೇಳ್ತೀವಿ. ಹೌದು, ಎಷ್ಟು ನಿಜ ಅಂತ ನೀವು ನಂಬ್ತೀರಾ? 100% ನಿಜ ಮ್ಯಾಮ್. ಈ ಸಿನಿಮಾದಲ್ಲೂ ಕೂಡ ಒಂದು ಸಾಂಗ್ ತುಂಬ ಚೆನ್ನಾಗಿ 2 ಮಿಲಿಯನ್ಸ್, ಮೋರ್ ದೆನ್ 2 ಮಿಲಿಯನ್ಸ್ ವ್ಯೂಸ್ ಆಗಿದೆ. ತುಂಬ ಚೆನ್ನಾಗಿ ಹೋಗ್ತಿದೆ ಹಾಡು. ಆ ಹಾಡು ನಿಜವಾಗ್ಲೂ ಜನರನ್ನು ಥಿಯೇಟರ್ ಕರ್ಕೊಬರುತ್ತೆ ಅಂತ ನಾವು ನಂಬ್ತೀವಿ. ಅದು ಎಲ್ಲ ಹಾಡುಗಳು ಚೆನ್ನಾಗಿದೆ. ಮ್ಯೂಸಿಕ್ ಐ ಬಿಲೀವ್ ಮ್ಯೂಸಿಕ್ಕಿಂದ ಸಿನಿಮಾ ಗೆಲ್ಲುತ್ತೆ, ಮ್ಯೂಸಿಕ್ಕಿಂದ ಕೂಡ ಗೆಲ್ಲುತ್ತೆ. ಇನ್ನೂ ಸಿನಿಮಾನೂ ಕೂಡ ಚೆನ್ನಾಗಿತ್ತು. ಇನ್ನೂ ತುಂಬ ಚೆನ್ನಾಗಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಗೆಲ್ಲುತ್ತೆ. ಹೊಸಬ್ರ ತಂಡ ಹೊಸ ಪ್ರಯತ್ನ ಕೂಡ ಮಾಡಿ. ಹೌದು. ಇದು ಎಷ್ಟು ವರ್ಕೌಟ್ ಆಗ್ತಾ ಇದೆ ಮ್ಯಾಮ್? ತುಂಬ ಶ್ರಮ ಪಟ್ಟಿರೋ ತಂಡ ಇದು. ನಮ್ಮ ಡೈರೆಕ್ಟರ್ ಅಶೋಕ್ ಸರಿಂದ ಹಿಡಿದು ಎಲ್ಲರೂ ಕೂಡ ತುಂಬ ಶ್ರಮಪಟ್ಟು ಸಿನಿಮಾ ಮಾಡಿದ್ದೀವಿ. ತುಂಬ ಹಾರ್ಡ್ ವರ್ಕ್ ಇದೆ. ಹೊಸ ಪ್ರಯತ್ನಗಳಲ್ಲಿ ಎಲ್ಲ ರೀತಿಗಳನ್ನು ನಾವು ನಮ್ಮ ಪ್ರಯತ್ನ ಕ್ಲೀನಾಗಿ ಮಾಡಿದ್ದೀವಿ. ನೋಡಿ ಜನ ರಿವ್ಯೂ ಕೊಡಬೇಕು. ಎಲ್ಲ ಪಾರ್ಟು ಚೆನ್ನಾಗಿದೆ. ಕ್ಯಾಮ್ರಾ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಡೈರೆಕ್ಷನ್ ಆಗಲಿ, ವಿ ಡನ್ ಅವರ್ ಪಾರ್ಟ್. ಸೊ ರಿಸಲ್ಟ್ ಜನರಿಗೆ ಬಿಟ್ಟಿದ್ದು ದಯವಿಟ್ಟು ಥಿಯೇಟರ್ ಬಂದು ನೋಡಿದ್ರೆ ಸಾಕು ನಮಗೆ. ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಈ ಸಿನಿಮಾ ಬಗ್ಗೆ ನಾನೇ ಹೇಳಿದ್ರೆ ಅದು ತಪ್ಪಾಗುತ್ತೆ. ಆದರೆ ಒಂದು ಮಾತು ಹೇಳ್ತೀನಿ, ಆಡಿಯನ್ಸು ಈ ಸಿನಿಮಾನ ಯಾಕೆ ನೋಡಬೇಕು ಅಂದರೆ ಅವರಿಗೆ ಹೊಸಬ್ರು ಸಿನಿಮಾ ಇಲ್ಲ ಏನು ಮಾಡಿರ್ತಾರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಡೆಫಿನೆಟ್ಲಿ ಈ ಸಿನಿಮಾನ ಯಾರು ನೋಡೋದಕ್ಕೆ ಟ್ರೈ ಮಾಡ್ತಾರೆ, ಅಟ್ಲೀಸ್ಟ್ ಒಂದು ಸಲ ನೋಡಿದ್ರೆ ಅವರಿಗೆ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ಗಳಿದೆ. ಅಂದರೆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡೋಂಥ ಸಿನಿಮಾಗಳು ತುಂಬ ಕಡಿಮೆ. ಅಂದರೆ ಆಡಿಯನ್ಸು ಈ ಸೀನ್ ಆದಮೇಲೆ ಇದು ನಾರ್ಮಲ್ ಒಂದು ಪ್ಯಾಟ್ರನಲ್ಲಿ ಮಾಡಿರ್ತಾರೆ. ಆದರೆ ಈ ಸಿನಿಮಾದಲ್ಲಿ ಆ ಕ್ಯೂರಿಯಾಸಿಟಿ ಫಸ್ಟಿಂದ ಲಾಸ್ಟ್ವರೆಗೂ, ಒಂದು ಲವ್ ಸಬ್ಜೆಕ್ಟ್ ಆಗಿರ್ಬೋದು, ಇಲ್ಲ ಒಂದು ಎಮೋಷನ್ ಆಗಿರ್ಬೋದು, ಸಸ್ಪೆನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಆಡಿಯನ್ಸಿಗೆ ಎಸ್ಪೆಷಲಿ ಫ್ಯಾಮಿಲಿ, ಒಂದು ಮಗುವಿಂದ ಒಂದು ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಬಂದರೆ ಯಾರೂ ಡಿಸಪಾಯಿಂಟ್ ಆಗಲ್ಲ. ತುಂಬ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಚೆನ್ನಾಗಿ ಬರ್ತಾಯಿದೆ. ನೀವೇ ನೋಡ್ತಾ ಇದ್ರಲ್ಲ ಈಗ ಆಚೆ ಹೋದಾಗ ಎಲ್ಲರೂ ತುಂಬ ಚೆನ್ನಾಗಿದೆ. ಮತ್ತು
ಥಿಯೇಟ್ರಲ್ಲಿ ಎಲ್ಲರೂ ನಗ್ತಾ ಇದ್ರು, ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಎಲ್ಲ ನಗ್ತಾರೆ, ಮತ್ತು ಕುತೂಹಲದಿಂದ ಕಾಯ್ತಾ ಇದ್ರು. ಫಸ್ಟ್ ಹಾಫ್ ಆಗಿದ ತಕ್ಷಣ ಏನೇನು ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ನೋಡ್ತಾ ಇದ್ದೆ, ಎಲ್ಲರೂ ನಾನು ನೋಡ್ತಾ ಇದ್ದೆ. ಚೆನ್ನಾಗಿ ಬಂದಿದೆ ಸಿನಿಮಾ, ಎಲ್ಲರೂ ಖುಷಿಯಿಂದನೇ ಆಚೆ ಹೋಗ್ತಾ ಇದ್ದಾರೆ, ಖುಷಿಯಾಗಿ ಆಚೆ ಹೋಗ್ತಾ ಇದ್ದಾರೆ. ನಾನು ಮೊದಲು ಏನು ಇಂಟರ್ವ್ಯೂಸ್ ಕೊಟ್ಟಿದ್ನೋ ಅದೇ ಥರನೇ ಮಾಡ್ತಾ ಇದ್ದಾರೆ ಈಗ ಜನರೆಲ್ಲ. ಖುಷಿ ಆಗ್ತದೆ ಮೇಡಮ್, ಜನರ ರೆಸ್ಪಾನ್ಸ್ ನೋಡಿ ನನಗೂ ತುಂಬ ಖುಷಿ ಆಗ್ತದೆ. ಜನರ ರೆಸ್ಪಾನ್ಸ್ ನೋಡಿ ಎಲ್ಲರೂ ಚೆನ್ನಾಗಿ ಒಳಗಡೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾನ. ನೋಡ್ತಾ ಎಂಜಾಯ್ ಮಾಡ್ತಾರೆ, ಮತ್ತು ಹಂಗೆ ಸೀರಿಯಸ್ ಆಗುತ್ತೆ, ಹಂಗೆ ಕೂತ್ಕೊಳ್ತಾರೆ. ಬಟ್ ಫಸ್ಟ್ ಹಾಫ್ ಆಗಿದ ತಕ್ಷಣ ಎಲ್ಲರೂ ತುಂಬ ಒಂದಿಷ್ಟು ಕನ್ಫ್ಯೂಷನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಆ ಕನ್ಫ್ಯೂಷನ್ ಆದಮೇಲೆ ಸೆಕೆಂಡ್ ಹಾಫಲ್ಲಿ ಬರ್ತಾ ಆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಾರಿಟಿ ಆಗ್ತಾ ಬರ್ತಾ ಇರುತ್ತೆ. ಹಂಗಾಗಿ ನಮ್ಮ ಸಿನಿಮಾ ಎಲ್ಲರೂ ಖುಷಿ ಪಟ್ಕೊಂಡು ಆಚೆ ಹೋಗ್ತಾ ಇದ್ದಾರೆ ಮೇಡಮ್. ತುಂಬ ಸಂತೋಷ ಆಯಿತು. ಅಂದರೆ ಈಗ ಆಡಿಯನ್ಸ್ ಮಧ್ಯೆ ನಾವು ಕೂತ್ಕೊಂಡು ನಾವು ಸಿನಿಮಾ ನೋಡಿದ ಅನುಭವ ನನಗೂ ಆಯಿತು. ಸೊ ಅವರು ಎಲ್ಲೆಲ್ಲಿ ಎಕ್ಸ್ಪ್ರೆಷನ್ಸನ್ನು ಇಷ್ಟಪಡ್ತಿದ್ರು, ಅಂದರೆ ಎಲ್ಲಿ ಟ್ವಿಸ್ಟ್ಗಳಿದ್ದಾಗ ಮತ್ತು ಕೆಲವೊಂದು ಚೇಂಜ್ ಓವರ್ ಆಗ್ತಿದ್ದಾಗ ಎಲ್ಲೆಲ್ಲಿ ಚೇಂಜ್ ಆಗ್ತಿದ್ರು ಅದೆಲ್ಲ ಗಮನಿಸ್ತಿದ್ವಿ. ಸೊ ಅದು ತುಂಬ ಇಷ್ಟ ಆಯಿತು. ಟಿಲ್ ಬಿಗಿನಿಂಗಿಂದ ಎಂಡ್ ತನಕ ಕೂತ್ಕೊಂಡು ನೋಡಿ ಅವರು ಈ ಸಿನಿಮಾನ ಆಹ್ಲಾದಿಸಿದ್ದಾರೆ. ಅದು ಕೊನೆಯವರೆಗೂ ನೋಡಿದ್ರೇ ಗೊತ್ತಾಗೋದು ಯಾರಿರಬೇಕು ಅಂತ. ಸೊ ಯಾರೀಗ ಆರ್ಟಿಸ್ಟ್ಗಳು ಎಲ್ಲರೂ ಹೊಸಬರೇ ಇದ್ದಾರೆ. ಸೊ ಅವರೆಲ್ಲರೂ ಪರ್ಫಾರ್ಮೆನ್ಸನ್ನು ಜನ ಇಷ್ಟಪಟ್ಟಿದ್ದಾರೆ. ಆಮೇಲೆ ಮ್ಯೂಸಿಕ್ನ ಇಷ್ಟಪಟ್ಟಿದ್ದಾರೆ, ಸಾಂಗ್ಸ್ನ ಇಷ್ಟಪಟ್ಟಿದ್ದಾರೆ. ಸೊ ಓವರಾಲ್ ಈ ಸ್ಕ್ರೀನ್ ಪ್ಲೇ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರೋದು ಇದೆಲ್ಲವನ್ನು ಇಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು.